ಓ, ಎಲ್ಲರೂ ಬಂದುಬಿಟ್ಟಿದ್ದೀರಾ? ನನ್ನದೇ ಲೇಟ್ ಆಯಿತು, ದಯವಿಟ್ಟು ಕ್ಷಮಿಸಿ. ಯಾಕೆಂದರೆ ಗೌರಿ ಗಣೇಶ ಹಬ್ಬ, ಮನೆ ತುಂಬ ಕೆಲಸ, ಕ್ಲೀನಿಂಗು, ಮತ್ತು ಮಕ್ಕಳು ಬೇರೆ ಬಂದಿದ್ದರು ಊರಿಂದ. ಹಾಗಾಗಿ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಲೇಟ್ ಆಯಿತು, ದಯವಿಟ್ಟು ಕ್ಷಮಿಸಿ ಅಂತ ಇನ್ನೊಂದು ಸಲ ಕೇಳ್ಕೊಳ್ತೀನಿ. ಎಲ್ಲರೂ ಹೇಗಿದ್ದೀರಾ? ಭಗವಂತ ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊಳ್ತೀನಿ. ಈಗ ಒಂದು ವಾರದ ಹಿಂದೆ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ. ಅಲ್ಲಿ ನನ್ನ ಫ್ರೆಂಡು ಎಷ್ಟು ಚೆನ್ನಾಗಿ ಬಿಸಿಬೇಳೆಭಾತ್ ಮಾಡಿದ್ಲು ಅಂದರೆ ತುಂಬ ಟೇಸ್ಟ್ ಆಗಿತ್ತು. ನನಗೆ ಇದೇನು ಇವಳು ಅಡುಗೆನೇ ಬರ್ತಾ ಇರಲಿಲ್ಲ, ಸರಿಯಾಗಿ ಅಡುಗೆನೇ ಮಾಡೋಕ್ಕೆ ಬರ್ತಾ ಇರಲಿಲ್ಲ ಇವಳಿಗೆ, ಇಷ್ಟು ಚೆನ್ನಾಗಿ ಬಿಸಿಬೇಳೆಭಾತ್ ಮಾಡಿದ್ದಾಳಲ್ಲ ಅಂತ ನನಗೆ ಆಶ್ಚರ್ಯ ಆಯಿತು. ಏನೇ ಇಷ್ಟು ಚೆನ್ನಾಗಿ ಅಡುಗೆ ಕಲ್ತ್ಕೊಂಡ್ಬಿಟ್ಟಿದೆಯಾ? ಈಗ ಏನೂ ಇಲ್ಲಪ್ಪ, ಈಗ ನಾನು ಒಳ್ಳೆ ಅಡುಗೆ ಕಲ್ತ್ಕೊಂಡಿದ್ದೀನಿ, ಸುಳ್ಳು ಹೇಳಬೇಡ ನಿಜ ಹೇಳು ಅಂತ ಹೇಳಿದೆ. ಹಾಗಾಗಿ ಅವಳು ಕೊನೆಗೆ ಟೆಂಟೆನೇ ಅಂತ ಈ ಮಸಾಲೆ ತೋರಿಸಿದ್ಲು, ಕ್ವಾಲಿಟಿ ಮಸಾಲೆ. ಇದರಲ್ಲಿ ಎಲ್ಲ ರೀತಿಯ ಮಸಾಲೆ ಪದಾರ್ಥಗಳು ಬರುತ್ತಂತೆ ನೋಡಿ. ಈ ಕ್ವಾಲಿಟಿ ಮಸಾಲದಲ್ಲಿ ಬರೀ ಬಿಸಿಬೇಳೆಭಾತ್ ಪುಡಿ ಅಷ್ಟೇ ಅಲ್ಲ, ಬಿಸಿಬೇಳೆಭಾತ್ ಪುಡಿ, ವಾಂಗಿಭಾತ್ ಪುಡಿ, ಚಿಲ್ಲಿ ಪೌಡರು, ಧನಿಯಾ ಪೌಡರು, ಮತ್ತು ಬೇಳೆ ಸಾಂಬಾರು ಪುಡಿ, ಇಡ್ಲಿ ಸಾಂಬಾರು ಪುಡಿ ಎಲ್ಲನೂ ಈ ಕ್ವಾಲಿಟಿ ಮಸಾಲದಲ್ಲಿ ಸಿಗುತ್ತೆ. ಹಾಗಾಗಿ ನೀವೇನಾದರೂ ಇನ್ನು ಮುಂದೆ ಅಡುಗೆ ಮಾಡಬೇಕು ಅಂದರೆ ಕ್ವಾಲಿಟಿ ಮಸಾಲ ತನ್ನಿ, ನಿಮ್ಮ ಅಡುಗೆನ ಸುಲಭ ಮಾಡ್ಕೊಳ್ಳಿ. ಅದಕ್ಕೆ ಆಮೇಲೆ ಹೇಳಿದ್ಲು ಅವಳು, ಏನೂ ಕೆಲಸ ಇಲ್ಲ, ಆರಾಮಾಗಿ ಮಾಡ್ಬೋದು, ಪುಡಿ ತಂದುಬಿಟ್ರೆ ನಾವೇನು ಕೆಲಸ ಮಾಡೋ ಹಾಗಿಲ್ಲ, 10 ನಿಮಿಷದಲ್ಲಿ ನಾವು ಬಿಸಿಬೇಳೆಭಾತ್ ರೆಡಿ ಮಾಡ್ಬೋದು ಅಂತ ಹೇಳಿದ್ಲು. ಹಾಗಾಗಿ ನಾನು ಇವತ್ತು ಕ್ವಾಲಿಟಿ ಬಿಸಿಬೇಳೆಭಾತ್ ಮಸಾಲೆ ಪುಡಿ ತಂದಿದ್ದೀನಿ. ಇವತ್ತು ಬಿಸಿಬೇಳೆಭಾತ್ ಮಾಡ್ತಾಯಿದ್ದೀನಿ. ಬನ್ನಿ ಬಿಸಿಬೇಳೆಭಾತ್ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಇಲ್ಲಿ 1 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಅದೇ ಲೋಟದಲ್ಲಿ ಅದೇ ಲೋಟದ ಅಳತೆ 3/4 ಲೋಟ ತೊಗರಿಬೇಳೆ ತೊಗೊಂಡಿದ್ದೀನಿ. ಅದಕ್ಕೆ 1-2 ಸ್ಪೂನು ಹೆಸರುಬೇಳೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇಷ್ಟೇ ಹೆಸರುಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಗ್ಗರಣೆಗೆ ನಾನು ಕಡಲೆಕಾಯಿ ಬೀಜ ಮತ್ತು ಸ್ವಲ್ಪ ಬೆಲ್ಲ, ಹುಣಸೆಹಣ್ಣು, ಅದ್ರ ಜೊತೆಗೆ ನಾನು ಸ್ವಲ್ಪ ಕ್ಯಾರೆಟು, ಸ್ವಲ್ಪ ಬೀನ್ಸು, ಬರೀ ಒಂದು 100 ಗ್ರಾಮ್ ಹಾಕ್ಕೊಂಡಿದ್ದೀನಿ ನಾನು, ಅಷ್ಟೇ, ಜಾಸ್ತಿ ಹಾಕಿಲ್ಲ. ಮತ್ತು ಸ್ವಲ್ಪ ಎಲೆಕೋಸು ಮತ್ತು ಟೊಮೊಟೊ, 1 ಅಥವಾ 2 ಟೊಮೊಟೊ ಹಾಕ್ಕೋಬೋದು. ಇಷ್ಟು ತರಕಾರಿ ತೊಗೊಂಡಿದ್ದೀನಿ. ಈಗ ಇದನ್ನು ಈ ಬೇಳೆ ಮತ್ತು ಅಕ್ಕಿ ಎರಡನ್ನೂ ನಾನು ಒಟ್ಟಿಗೆ ಕುಕ್ಕರಿಗೆ ಹಾಕಿ ಬೇಯಿಸ್ಕೊತೀನಿ. ಈಗ ಇದನ್ನು ಸ್ವಲ್ಪ ತೊಳ್ಕೊಳ್ಳೋಣ. ಬೇಳೆ ತೊಳ್ಕೊಂಡು ನಾನು ಇದ್ರ ಜೊತೆಗೇ ನಾನೀಗ ತರಕಾರಿನೂ ಹಾಕಿ ಬೇಯಿಸ್ಕೊಳ್ತೀನಿ. ತರಕಾರಿ ನಾನು ಮೊದಲೇ ತೊಳ್ಕೊಂಡಿದ್ದೀನಿ, ಹಾಗಾಗಿ ಈಗ ಅಕ್ಕಿ ಮತ್ತು ಬೇಳೆ ಮಾತ್ರ ತೊಳ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಅಕ್ಕಿ ಬೇಳೆ ತೊಳ್ಕೊಂಡಿದ್ದೀನಿ. ಅದಕ್ಕೆ ನಾನು 3 ಲೋಟ ನೀರು ಹಾಕ್ತೀನಿ. ಮತ್ತು ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ತರಕಾರಿಗಳನ್ನೂ ಈಗ ಎಲ್ಲನೂ ಇಲ್ಲಿ ಹಾಕ್ತಾಯಿದ್ದೀನಿ. ಕ್ಯಾರೆಟು, ಬೀನಿಸು ಮತ್ತು ಕೋಸು, ಟೊಮೆಟೊ ಎಲ್ಲನೂ ನಾನು ಜೊತೆಲೇ ಹಾಕ್ತಾಯಿದ್ದೀನಿ. ನೋಡಿ, ಹಾಕಿಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೋಬೇಕೀಗ. ನೋಡಿ, 4 ಲೋಟ ನೀರು ಹಾಕಿದ್ದೀನಿ, ಉಪ್ಪು ಹಾಕಿದ್ದೀನಿ. ಇವಾಗ ಇದನ್ನು ಬೇಯಿಸ್ಕೊಳ್ಳೋಣ. ಆ ಬೇಳೆ ಬೇಯೋವರೆಗೂ ನಾವೇನು ಮಾಡಬೇಕು, ಇಲ್ಲಿ ಹುಣಸೆಹಣ್ಣು ತೆಗೆದಿಟ್ಕೊಂಡಿದ್ದೀವಲ್ಲ ಅದನ್ನು ಸ್ವಲ್ಪ ಹಾಕಿ ನೀರಲ್ಲಿ ನೆನೆಸಿಡೋಣ ಸ್ವಲ್ಪ. ಈಗ ನಾನು ಸ್ಟವ್ ಮೇಲೆ ಪಾತ್ರೆ ಇಟ್ಟಿದ್ದೀನಿ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ನೋಡಿ, ನಾನು ಇದಕ್ಕೆ ಒಂದು 4-5 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಜೊತೆಯಲ್ಲಿ ನಾನು 1 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ಈಗ ಒಗ್ಗರಣೆಗೆ ಸಾಸಿವೆ ಹಾಕ್ತಾಯಿದ್ದೀನಿ. ಈ ಸಾಸಿವೆ ಚಿಟಪಟ ಅಂತಂದಮೇಲೆ ಈಗ ಕಡಲೆಕಾಯಿ ಬೀಜ ಹಾಕ್ತಾಯಿದ್ದೀನಿ. ಇದಕ್ಕೆ ಬಟಾಣಿ ಹಾಕ್ಕೋಬೋದು, ಆದರೆ ನನ್ನ ಹತ್ರ ಇವತ್ತು ಬಟಾಣಿ ಇಲ್ಲ, ಹಾಗಾಗಿ ನಾನು ಕಡಲೆಕಾಯಿ ಬೀಜ ಹಾಕ್ತಾಯಿದ್ದೀನಿ. ಇದು ಬಾಯಿಗೆ ಸಿಗ್ತಾಯಿದ್ರೆ, ತಿನ್ನುವಾಗ ಬಾಯಿಗೆ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಕಡಲೆಕಾಯಿ ಬೀಜ ಹಾಕ್ಬೋದು. ಸಾಮಾನ್ಯವಾಗಿ ಬಟಾಣಿ ಹಾಕ್ತೀನಿ ನಾನು ಬಿಸಿಬೇಳೆಭಾತ್ ಮಾಡುವಾಗ. ಈಗ ಕಡಲೆಕಾಯಿ ಬೀಜ ಸ್ವಲ್ಪ ಬೆಂದಿದೆ ನೋಡಿ, ಫ್ರೈ ಆಗಿದೆ ಅದು. ಈಗ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಹೀಗೆ ಕೈ ಆಡಿಸ್ಬಿಟ್ಟು ಈಗ ಕರಿಬೇವು, ನೋಡಿ ಇದಕ್ಕೆ ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಹಿಂಗೆ ಹಾಕಿದಷ್ಟು ಬಿಸಿಬೇಳೆಭಾತು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಹುಣಸೆಹಣ್ಣು ಹುಳಿ ಕಲಿಸ್ಕೊಂಡಿದ್ವಲ್ಲ, ಆ ಹುಣಸೆಹಣ್ಣು ಹುಳಿ ಹಾಕ್ತಾಯಿದ್ದೀನಿ.
ಸ್ವಲ್ಪ ಇದನ್ನು ಕಲಿಸ್ಕೊಳ್ಳೋಣ. ಒಂದು 2 ನಿಮಿಷ ಸ್ವಲ್ಪ ಹುಳಿ ಬೇಯಲಿ. ಈ ಬೆಂದ ಮೇಲೆ ನಾವು ನೋಡಿ ಇದಕ್ಕೆ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಒಂದಿಷ್ಟು ಬೆಲ್ಲ, ಒಂದು ನಿಂಬೆಹಣ್ಣು ಗಾತ್ರನೂ ಬೇಡ, 1 ಸ್ಪೂನ್ ಆಗುವಷ್ಟು ಬೆಲ್ಲ. ಇದು ಸಾಮಾನ್ಯ ಕೆಲವರು ತುಂಬ ಸ್ವೀಟ್ ಆದರೂ ಇಷ್ಟಪಡಲ್ಲ, ಹಾಗಾಗಿ ಸ್ವೀಟ್ ಬೇಕಿದ್ರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ನೋಡಿ 1 ಲೋಟ ಅಕ್ಕಿ 1 ಲೋಟ ಬೇಳೆಗೆ ಇಷ್ಟು ಬೆಲ್ಲ ಹಾಕಿದ್ದೀನಿ. ಈ ಹುಳಿಗೆ ಈ ಬೆಲ್ಲ ಒಳ್ಳೆ ಕಾಂಬಿನೇಷನ್ನು. ಈಗ ನಾವು ತುಂಬ ಮುಖ್ಯವಾದ ಈ ಕ್ವಾಲಿಟಿ ಬಿಸಿಬೇಳೆ ಬಾತ್ ಮಸಾಲೆ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ನೋಡಿ ಇನ್ನೂ ಇಷ್ಟು ಉಳ್ಕೊಂಡಿದೆ, ಇದನ್ನು ಇನ್ನೊಂದು ಸ್ವಲ್ಪ ಉಳ್ಕೊಂಡಿದೆ, ಈ ಕೊನೆಯಲ್ಲಿ ಹಾಕ್ತೀನಿ ನಾನು. ಇದನ್ನು ಈಗ ನಾವು ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ. ಹುಳಿ ಬೇಯಬೇಕಲ್ಲ, ಹಾಗಾಗಿ ಸ್ವಲ್ಪ ಇದು ಕುದಿ ಬಂದ ಮೇಲೆ ನಾವು ಅಕ್ಕಿ ಬೇಳೆ ಬೆಂದಿರುತ್ತಲ್ಲ ಅದನ್ನು ಕಲಿಸ್ಕೊಳ್ಬೇಕು. ನೋಡಿ ಈಗ ಅಕ್ಕಿ ಬೇಳೆ ತರಕಾರಿ ಎಲ್ಲ ಬೆಂದಿದೆ. ಈಗೇನಿಲ್ಲ, ಅಲ್ಲಿ ನಾವು ಮಸಾಲೆಗೆ ಸೇರಿಸ್ಕೊಳ್ಳೋಣ ಇದನ್ನು. ನೋಡಿ ಬಿಸಿಬೇಳೆ ಬಾತು ಈಗ ಒಳ್ಳೆ ಹದ ಬಂದಿದೆ. ನೋಡಿ ಒಳ್ಳೆ ಟೆಕ್ಸ್ಚರು, ಕಲ್ಲರು ಎಲ್ಲ ಆಗಿದೆ. ಈಗ ಇದಕ್ಕೆ ನಾನು ಹೇಳಿದ್ನಲ್ಲ ಆಗಲೇ ಇನ್ನೊಂದು ಸ್ವಲ್ಪ ಪುಡಿ ಉಳಿಸ್ಕೊಂಡಿದ್ದೀನಿ ಅಂತ, ಅದನ್ನು ಈಗ ನಾವು ಇಲ್ಲಿ ಹಾಕಿಬಿಟ್ಟು ಕಲಿಸ್ಬಿಟ್ಟು ಕೆಳಗಿಳಿಸ್ಕೊಳ್ಳೋದು ಅಷ್ಟೇ. ನೋಡಿ ಅಲ್ಲಿಗೆ ಕ್ವಾಲಿಟಿ ಮಸಾಲ ಅವರ ಟೇಸ್ಟಿ ಬಿಸಿಬೇಳೆ ಬಾತ್ ರೆಡಿ ಆಯಿತು. ಈಗ ರೆಡಿಯಾಗಿರೋ ಬಿಸಿಬೇಳೆ ಬಾತನ್ನು ನಾವು ಈ ಬಟ್ಲಿಗೆ ಹಾಕೋಣ. ಈಗ ಈ ಟೇಸ್ಟ್ ಹೇಗಿದೆ ಅಂತ ನೋಡೋಣ, ಆಯಿತಾ? ಈಗ ಈ ಬಿಸಿಬೇಳೆ ಬಾತ್ಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ನೋಡಿ ಈಗ ಇದನ್ನು ನಾನೇ ಟೇಸ್ಟ್ ಮಾಡ್ತೀನಿ. ಸೂಪರ್. ನೋಡಿದ್ರಲ್ಲ ಕ್ವಾಲಿಟಿ ಬಿಸಿಬೇಳೆ ಬಾತ್ ಪುಡಿಯಿಂದ ಎಷ್ಟು ಬೇಗನೆ ರುಚಿಯಾದ ಬಿಸಿಬೇಳೆ ಬಾತ್ ಮಾಡಿದ್ವಿ ಅಂತ.